ಇಸ್ರೇಲ್ ಮತ್ತು ಇರಾನ್ ಮಧ್ಯೆಯ ಯುದ್ಧ ತಾರಕಕ್ಕೇರ್ತಾ ಇದೆ. ಕಾರಣ ಈಗ ಮೂರನೇ ಅತಿ ದೊಡ್ಡ ರಾಷ್ಟ್ರ ಕೂಡ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದೆ, ಅದೇ ಅಮೆರಿಕ. ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಿದ ಬಳಿಕ ಈಗ ಆತಂಕ ಇರೋದು ಮೂರು ರಾಷ್ಟ್ರಗಳ ಮಧ್ಯೆ ಆಗ್ತಾ ಇರುವಂತಹ ಈ ದಾಳಿ ಪ್ರತಿ ದಾಳಿಗಳು ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರಿತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಇಸ್ರೇಲ್ಗೆ ಆಲ್ರೆಡಿ ಬೆಂಬಲವನ್ನ ಅಮೆರಿಕ ಸೂಚಿಸಿದೆ. ಆ ಮೂಲಕ ಅಮೆರಿಕ ನೇರವಾಗಿ ಇರಾನ್ ಮೇಲೂ ಕೂಡ ಯುದ್ಧ ಸಾರೋದಕ್ಕೆ ಮುಂದಾಗಿದೆ. ಹಾಗಾಗಿ ಮೂರನೇ ಮಹಾಯುದ್ಧ ನಡೆದ್ಬಿಡುತ್ತಾ. ಮತ್ತೊಂದು ಕಡೆ ಇರಾನ್ ಕೂಡ ಅಮೆರಿಕಾಗೆ ಅತಿ ದೊಡ್ಡ ಶಾಕ್ ಕೊಡ್ತೀವಿ ಅಂತ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈ ದಾಳಿಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ. ಹಾಗಾಗಿ ಜಾಗತಿಕ ಶಾಂತಿ ಭದ್ರತೆಗೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಮೂರು ದೇಶಗಳನ್ನ ಈ ನಡುವಿನ ದಾಳಿ ಮತ್ತು ಪ್ರತಿದಾಳಿ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿನ ಅಂಥ ಬೆಳವಣಿಗೆಗಳು ಆಗಬಹುದಾ ಅನ್ನೋದಕ್ಕೆ ಒಂದಷ್ಟು ಬೆಳವಣಿಗೆಗಳು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದ್ ಕಡೆ ಅಮೆರಿಕ ಇನ್ನು ಅತಿ ದೊಡ್ಡ ದಾಳಿಯನ್ನ ಇರಾನ್ ಮೇಲೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಕೂಡ ಶರಣಾಗುವ ಮಾತೇ ಇಲ್ಲ, ಶಾಂತಿ ಒಪ್ಪಂದಕ್ಕಂತೂ ಸಾಧ್ಯವೇ ಇಲ್ಲ. ಬದಲಾಗಿ ಅಮೆರಿಕ ಮಾಡಿರುವಂತಹ ದಾಳಿಗೆ ನಮ್ಮ ಪ್ರತೀಕಾರ ಇದ್ದೇ ಇರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂಥದ್ದೊಂದು ಸಂದೇಶ ಕೊಡೋ ಮೂಲಕ ತಾವು ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ, ಹೇಗೆ ಎಲ್ಲಿ ಯಾವ ರೀತಿ ಅಮೆರಿಕ ಮೇಲೆ ದಾಳಿ ಮಾಡಬಹುದು ಅಂತ. ಸೊ ಆ ಮೂಲಕ ಈಗ ಇರಾನ್ಗೆ ಬೆಂಬಲವಾಗಿ ನಿಂತ್ಕೊಂಡಿರೋದು ರಷ್ಯಾ ಮತ್ತು ಚೀನಾ, ಇಸ್ರೇಲ್ ಜೊತೆಗಿರೋದು ಅಮೆರಿಕ. ಹಾಗಾಗಿ ಯಾವ ರೀತಿಯ ಯುದ್ಧ ಪ್ರಾರಂಭ ಆಗುತ್ತೆ, ಮೂರು